ಈ ವಸ್ತುವಿನ ಬಗ್ಗೆ ತುಂಬಾ ಜನ ನನಗೆ ಕೇಳಿರುವಂತಹ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಇವತ್ತು. ಇದೇನ್ ಗೊತ್ತಾ? ಕ್ಯಾಸ್ಟ್ ಐರನ್ ಪಾತ್ರೆ. ಯಾವ್ದೇ ತರ ಕ್ಯಾಸ್ಟ್ ಐರನ್ ಪಾತ್ರೆ ಯೂಸ್ ಮಾಡುವಾಗ ಕೆಲವೊಂದು ಸ್ಟೆಪ್ಸ್ ಫಾಲೋ ಮಾಡಬೇಕು. ಅದೇನು ಅಂತ ಮುಂದೆ ಹೇಳ್ತೀನಿ ಕೇಳಿ. ಫಸ್ಟ್ ಅದನ್ನ ಚೆನ್ನಾಗಿ ವಾಶ್ ಮಾಡಬೇಕು. ಸಾಫ್ಟ್ ಆಗಿರೋ ಬ್ರಷ್ ಯೂಸ್ ಮಾಡಿ ಚೆನ್ನಾಗಿ ವಾಶ್ ಮಾಡಿ, ಆಮೇಲೆ ಮೊದಲ ಬಾರಿ ಮಾತ್ರ ಈ ಮುಂದಿನ ಸ್ಟೆಪ್ ಫಾಲೋ ಮಾಡಬೇಕು. ಬಿಸಿ ಮಾಡಕ್ಕಿಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಹಾಕೊಂಡು ಅದನ್ನ ಫ್ರೈ ಮಾಡಬೇಕು. ಚೆನ್ನಾಗಿ ತಿರುಗಿಸಿ ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ಕೊಂಡು ಈರುಳ್ಳಿ ಬ್ರೌನ್ ಆದ್ಮೇಲೆ ಈರುಳ್ಳಿ ಬಿಸಾಕಿ ಸ್ಟವ್ ಆಫ್ ಮಾಡಿ. ಈಗ ಅದು ತಣ್ಣಗಾದ್ಮೇಲೆ ಒಂದು ಬಟ್ಟೆ ತಗೊಂಡು ವೈಪ್ ಮಾಡಿದ್ರೆ ಇದು ಕುಕ್ ಮಾಡೋದಕ್ಕೆ ರೆಡಿ ಗುರು. ಈ ಕ್ಯಾಸ್ಟ್ ಐರನ್ ಪಾತ್ರೆ ಟಾಕ್ಸಿನ್ ಫ್ರೀ ಅಂಡ್ ನ್ಯಾಚುರಲಿ ನಾನ್ ಸ್ಟಿಕ್, ಸೊ ಫುಡ್ ಅಂಟ್ಕೊಳ್ಳೋದೇ ಇಲ್ಲ. ನೋಡಿದ್ರಲ್ಲ? ಸೊ ಯೂಸ್ ಮಾಡಿದ ನಂತರ ಕೂಲ್ ಆಗ್ಬಿಡಿ. ಆಮೇಲೆ ಚೆನ್ನಾಗಿ ವಾಶ್ ಮಾಡಿ, ಸಾಫ್ಟ್ ಆಗಿರೋ ಬ್ರಷ್ ತಗೊಂಡು ವಾಶ್ ಮಾಡಿ ಅದನ್ನ 20 ಸೆಕೆಂಡ್ ಬಿಸಿ ಮಾಡಿದ್ರೆ ಡ್ರೈ ಆಗುತ್ತೆ. ಆಮೇಲೆ ಎಲ್ಲಾ ಸೈಡ್ ಗಳಲ್ಲೂ ಎಣ್ಣೆ ಹಚ್ಚಿ ಅದನ್ನ ಸ್ಟೋರ್ ಮಾಡಬೇಕು. ಈ ಒಂದು ಸ್ಟೆಪ್ ಫಾಲೋ ಮಾಡೋದ್ರಿಂದ ನಿಮ್ಮ ಕ್ಯಾಸ್ಟ್ ಐರನ್ ಪಾತ್ರೆಗಳ ಲೈಫ್ ಹೆಚ್ಚಾಗುತ್ತೆ ಅಂಡ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿರುತ್ತೆ. ಈ ಒಂದು ಕಡಾಯಿ ನಾನು ಇಂಡಿಯಾಸ್ ನಂಬರ್ 1 ಟ್ರೆಡಿಷನಲ್ ಕುಕ್ವೇರ್ ಕಂಪನಿಯಾದ ರಾಶ್ ಕುಕ್ವೇರ್ಸ್ ಅವ್ರ ಹತ್ರ ತಗೊಂಡೆ. ಅವರ ವೆಬ್ಸೈಟ್ ವಿಸಿಟ್ ಮಾಡಿ. ಕ್ಯಾಸ್ಟ್ ಐರನ್, ಹಿತ್ತಾಳೆ, ತಾಮ್ರ ಸೇರಿದಂತೆ ಹಲವಾರು ಆಪ್ಷನ್ ಗಳಿವೆ. ಅವರ ವೆಬ್ಸೈಟ್ ಹಾಗೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿದೆ ನೋಡಿ. ಥ್ಯಾಂಕ್ ಯು.